ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ಬಂದ್ಬಿಟ್ಟು ಈ ನಿಫ್ಟಿ ಚಾರ್ಟ್ ಆಲ್ರೆಡಿ ಇದು ಮುಗಿದಿದೆ. ಈ ಟ್ರೇಡಿಂಗ್ ಡೇ ಮುಗಿದಿದೆ. ಸೊ ಈ ಪ್ರೈಸ್ ಆಕ್ಷನ್ ಪ್ಲಸ್ ಸೈಕಾಲಜಿ ಇದ್ರ ಎರಡು ಕಂಪ್ಯಾರಿಸನ್ ಮಾಡಿ ನಿಮ್ಗೊಂದು ಜಸ್ಟ್ ಇದರಲ್ಲಿ ಒಂದು ಐಡಿಯಾ ಬರುತ್ತೆ. ನೀವು ಹೆಂಗ್ ಚಾರ್ಟ್ ರೀಡ್ ಮಾಡಬೇಕು, ಪ್ರೈಸ್ ಆಕ್ಷನ್ ಅಲ್ಲಿ ಹೆಂಗ್ ಟ್ರೇಡ್ ಮಾಡಬೇಕು, ನೀವು ಹೆಂಗ್ ಕಾನ್ಫಿಡೆಂಟ್ ಆಗಿ ಟ್ರೇಡ್ ನ ಹೋಲ್ಡ್ ಮಾಡಬಹುದು. ಸೊ ಇದರಲ್ಲಿ ಜಸ್ಟ್ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಇದ್ರ ಜೊತೆಗೆ ನಮ್ ಸೈಕಾಲಜಿ ಇಂಪ್ರೂವ್ ಮಾಡಿದ್ರೆ ಪ್ರೈಸ್ ಆಕ್ಷನ್ ಅಲ್ಲಿ ಏನ್ ಡಿಫರೆನ್ಸ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಆ, ಈ ಚಾರ್ಟ್ ಅಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ. ಓಕೆ, ಸೊ ಈಗ ಏನಾಯ್ತು ಮಾರ್ಕೆಟ್ ಅಲ್ಲಿ ಪ್ರೀವಿಯಸ್ ಡೇ ಮಾರ್ಕೆಟ್ ಏನಾಯ್ತು, ಓಪನ್ ಹೈ ಆಯ್ತು. ಸೊ 50 ಮಿನಿಟ್ಸ್ ಲೋ ಬ್ರೇಕ್ ಆಗಿ ಕೆಳಗಡೆ ಬಂದ ಮಾರ್ಕೆಟ್ ಮತ್ತೆ ಪ್ರೀವಿಯಸ್ ಡೇ ಕ್ಲೋಸ್ ಏನಾಯ್ತು ಅಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತಗೊಂತ. ಸೊ ನೆಕ್ಸ್ಟ್ ಡೇ ಏನಾಯ್ತು ಈ ಚಾರ್ಟ್ ಅಲ್ಲಿ ನಿಮ್ಗೆ ಜಸ್ಟ್ ಒಂದು ಅನಲೈಸ್ ಮಾಡ್ತೀನಿ. ಇಲ್ಲಿಂದನ ಇದೇನ್ ಕೆಳಗಡೆ ಬಂತಲ್ಲ, ಸೊ ಏನಾಯ್ತು ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಮಟ ಬಂತು. ಸೊ ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ಮಟ ಹೋಯ್ತ. ಸೊ ಈ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗೋ ಮಟ ನೀವು ಬೈಯರ್ ಬರೋದಿಲ್ಲ ಮಾರ್ಕೆಟ್ದಲ್ಲಿ. ಇದು ಮಾರ್ಕೆಟ್ ಅಲ್ಲಿ ಸೈಕಾಲಜಿ ನಡೀತಾ ಇದೆ ತರ. ಸೊ ಏನಾಯ್ತು ಈ ಹೈ ಬ್ರೇಕ್ ಆಗೋ ಮಟ ನೀವು ಬೈಯರ್ ಬರಲ್ಲ. ಬಟ್ ಇಲ್ಲಿ ಏನಾಯ್ತಂದ್ರೆ ಅಗ್ರೆಸಿವ್ ಸೆಲ್ಲಿಂಗ್ ಸ್ಟಾರ್ಟ್ ಆಯ್ತು 25,350 ಇಂದ. ಇದೇನಾಯ್ತು ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಬಂತು ಇಲ್ಲಿ. ಸೊ ಅವ್ರೇನ್ ಮಾಡಿದ್ರು, ಇಲ್ಲಿಂದ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ, ಅವ್ರು ಆಲ್ಮೋಸ್ಟ್ ಒಂದು 12 ಗಂಟೆ ಮಟನು, 11 12 ಗಂಟೆ ಮಟನು ಅವ್ರು ಟ್ರೇಡ್ ಬ್ರೇಕ್ಔಟ್ ಮಾಡಿ ಪ್ಲಸ್ ಇಲ್ಲಿ ರಿಟೆಸ್ಟ್ ಮಾಡಿದ್ರು. ಸೊ ಈ ಏನ್ ಪ್ರೀವಿಯಸ್ ಡೇ ಇಲ್ಲಿ ಮೀನ್ಸ್ 50 ಮಿನಿಟ್ಸ್ ಲೋ ಬರ್ತಲ್ಲ ಮಾರ್ಕೆಟ್, ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಇಟ್ ಈಸ್ ಅಂಡರ್ ಸೆಲ್ಲರ್ ಕಂಟ್ರೋಲ್. ಸೊ ಇಲ್ಲಿ ಮೇಲ್ಗಡೆ ಹೋದ್ರೆ ಬಯರ್ ಕಂಟ್ರೋಲ್ ಬರುತ್ತೆ. ಸೊ ಮಾರ್ಕೆಟ್ ಏನಾಗಿದೆ ಸೆಲ್ಲರ್ ಕಂಟ್ರೋಲ್ ಅಲ್ಲೇ ಇದೆ. ಸೊ ಹಂಗಾಗಿ ಮಾರ್ಕೆಟ್ ಏನಾಯ್ತು ಫಸ್ಟ್ ಬ್ರೇಕ್ಔಟ್ ಆಯ್ತು 50 ಮಿನಿಟ್ಸ್ ಪ್ಲಸ್ ಪ್ರೀವಿಯಸ್ ಏನ್ ಸ್ವಿಂಗ್ ಇತ್ತಲ್ಲ, ಈ ಸ್ವಿಂಗ್ ಬ್ರೇಕ್ಔಟ್ ಆಗಿ ಇಲ್ಲಿ ಹೋಲ್ಡ್ ಮಾಡಿತ್ತು ಮಾರ್ಕೆಟ್. ಇದು ಎಷ್ಟು ಹೋಲ್ಡ್ ಆಗುತ್ತಲ್ಲ ಅಷ್ಟು ನಮ್ಗೆ ಆಪ್ಷನ್ ಬಯರ್ ಬೆನಿಫಿಟ್ ಇದೆ ಇದರಲ್ಲಿ. ಆಪ್ಷನ್ ಸೆಲ್ಲರ್ ಅಂತರೂ ಅವ್ರು ಯಾವಾಗ್ಲೂ ಪೊಸಿಷನ್ ಹೋಲ್ಡ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಸ್ಟಾಪ್ ಲಾಸ್ ಏನಾಗುತ್ತೆ ಇಲ್ಲಿರುತ್ತೆ ಆಪ್ಷನ್ ಸೆಲ್ಲರ್ದು. ಸೊ ಈ ಏನ್ ಸ್ವಿಂಗ್ ಆಗಿದ್ದಲ್ಲ ಈ ಆಪ್ಷನ್ ಸೆಲ್ಲರ್ ಸ್ಟಾಪ್ ಲಾಸ್ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಬೈ ಅಪಾರ್ಚುನಿಟಿ ಯಾವಾಗ ಸಿಗುತ್ತೆ, ಡೈಲಿ ಮ್ಯಾಕ್ಸಿಮಮ್ 1 or 2 ಟ್ರೇಡ್ ಅಷ್ಟೇ ಸಿಗುತ್ತೆ. ಸೊ ನಾನು ನಿಮ್ಗೆ ಲಾಸ್ಟ್ ಟ್ರೇಡಲ್ಲಿ ಒಂದು ಅನಲೈಸ್ ಮಾಡಿದ್ದೆ. ನಾವು ಹ್ಯಾಮರ್ ಕ್ಯಾಂಡಲ್, ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್. ಸೊ ಇದರಲ್ಲಿ ನಾವು ಯಾವ ತರ ಟ್ರೇಡ್ ಮಾಡಬೇಕು ಅಂತ ಹೇಳಿ ನನ್ಗೆ ಬಿಫೋರ್ ಒಂದು ಲರ್ನಿಂಗ್ ವಿಡಿಯೋದಲ್ಲಿ ನಿಮ್ಗೆ ಅದ್ರೊಳಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ನೀವು ಇನ್ನೂ ಮಟ್ಟ ಅದನ್ನ ವಿಡಿಯೋ ವಾಚ್ ಮಾಡಿಲ್ಲ ಅಂದ್ರೆ ನೀವು ಹೋಗಿ ವಾಚ್ ಮಾಡಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅದರಲ್ಲಿ. ಓಕೆ, ಇದ್ರ ನಾವು ಎಷ್ಟು ಈಸಿಯಾಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಆಮೇಲೆ ಇಷ್ಟು ಸ್ಟಾಪ್ ಲಾಸ್ ಸಣ್ಣದಾಗತ್ತೆ ಅಂದ್ರೆ ಸ್ಟಾಪ್ ಲಾಸ್ ನಿಮ್ಗೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ. ಸೊ ಇಲ್ಲಿದೆಲ್ಲ 14 ಪಾಯಿಂಟ್ ನಿಮ್ ಸ್ಟಾಪ್ ಲಾಸ್ ಆದ್ರೆ ಅಗೇನೆಸ್ಟ್ ನಿಮ್ದು 14 ಪಾಯಿಂಟ್ ಟಾರ್ಗೆಟ್ ಇರುತ್ತೆ. ಸೊ ಅಟ್ಲೀಸ್ಟ್ 1:1 ಇದೆ. ಸ್ಕ್ಯಾಲ್ಪಿಂಗ್ ಮಾಡೋರು ಇದಕ್ಕಿಂತ ಹೆಚ್ಚೇನ್ ಬೇಕಾ? ನೀವು ಕಾನ್ಫಿಡೆಂಟ್ ಆಗಿ ಟ್ರೇಡ್ ತಗೋತೀರಾ. ಇದರಲ್ಲಿ ಏನಿದೆ 50 ಮಿನಿಟ್ಸ್ ಲೋ ಬ್ರೇಕ್ ಆಗ್ಬೇಕು, ಹ್ಯಾಮರ್ ಕ್ಯಾಂಡಲ್ ಬರ್ಬೇಕಂತ ಇದರಲ್ಲಿ ನಾನು ಒಂದು ನಿಮ್ಗೆ ಸೈಕಾಲಜಿ ಹೇಳಿದ್ದೆ. ಸೊ ಅದೇ ಮೀನ್ಸ್ 50 ಮಿನಿಟ್ಸ್ ಬ್ರೇಕ್ಔಟ್ ಆಯ್ತು, ನೆಕ್ಸ್ಟ್ ಕ್ಯಾಂಡಲ್ ಆಯ್ತು ರಿಟೆಸ್ಟ್ ಆಯ್ತು. ಓಕೆ, ರಿಟೆಸ್ಟ್ ಆದ ತಕ್ಷಣ ಕಂಟಿನ್ಯೂಷನ್ ಫಾಲಿಂಗ್ ಆಗುತ್ತೆ ಮಾರ್ಕೆಟದಲ್ಲಿ. ಇದೇನಿದೆಲ್ಲ ಇಲ್ಲಿಂದ ಲಾಸ್ಟ್ ಲೆಗ್ ಆಫ್ ಯಾರು ಬೈಯಿಂಗ್ ಮಾಡಿದಿಲ್ಲ ಇಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ತಮ್ಮ ಲಾಸ್ ಏನಾಗಿದೆಲ್ಲ ಅವರು ಆಪ್ಷನ್ ಪ್ರೀಮಿಯಂದಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಇಲ್ಲಿಂದ ಏನ್ ಲಾಸ್ ಆಗಿರುತ್ತೆ ಸ್ವಲ್ಪ ರಿಕವರಿ ಆಗುತ್ತೆ. ಸೊ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಈ ಕ್ಯಾಂಡಲ್ಗೆ ಎಕ್ಸಿಟ್ ಆಗ್ಬಿಡ್ತಾರೆ ಅವ್ರು ಹ್ಯಾಂಗ್ ಅಂಡ್ ಕ್ಯಾಂಡಲ್ಗೆ. ಓಕೆ, ಸೊ ಏನಾಗುತ್ತೆ ನಮ್ದು ಪ್ರೀವಿಯಸ್ ಡೇ ಹೈ ಲೋ ಓಪನ್ ಕ್ಲೋಸ್ ಮಾರ್ಕೆಟದಲ್ಲಿ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಪ್ರೈಸ್ ಆಕ್ಷನ್ ಪ್ಲಸ್ ಸೈಕಾಲಜಿ. ಸೊ ಇವು ಎಲ್ಲ ಕಂಬೈನ್ ಮಾಡಿ ನಾವು ಟ್ರೇಡಿಂಗ್ ಕಲ್ತ್ರೆ ನಮ್ಗೇನಾಗುತ್ತೆ ಟ್ರೇಡಿಂಗ್ ಮಾಡೋದು ಈಸಿ ಆಗುತ್ತೆ ಮೆಥಡ್. ಓಕೆ, ಸೊ ಇಲ್ಲಿಂದ ಏನಾಯ್ತು ಪ್ರೀವಿಯಸ್ ಡೇ ಇದೆಲ್ಲ ಆಗಿ ಈ ಹೈ ಬ್ರೇಕ್ ಆಗ್ಬಿಟ್ಟು ನೀವು ಸೆಲ್ಲರ್ ಅಂತೂ ಬರಲ್ಲ, ಮೀನ್ಸ್ ಮಾರ್ಕೆಟಲ್ಲಿ ನೀವು ಬಯರ್ ಬರೋದಿಲ್ಲ. ಸೊ ಇಲ್ಲಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಯ್ತು, ರಿಟೆಸ್ಟ್ ಆಯ್ತು, ಫಾಲ್ ಆಯ್ತು. ಸೊ ಇದನ್ನ ನೋಡ್ಕೋತಾ ನೀವು ಅಬ್ಸರ್ವ್ ಮಾಡಕತ್ತಾರೆ. ಇಲ್ಲಿಂದ ಏನಾಯ್ತು ಪ್ರೀವಿಯಸ್ ಡೇ ಮೀನ್ಸ್ ಲಾಸ್ಟ್ 20th ಜನವರಿ. ಸೊ 50 ಮಿನಿಟ್ಸ್ ಬ್ರೇಕ್ಔಟ್ ಆಯ್ತು ಇಲ್ಲಿ, ಬಟ್ ರಿಟೆಸ್ಟ್ ಏನಾದ್ರು ಆಯ್ತಾ? ಇಲ್ಲಿ ರಿಟೆಸ್ಟ್ ಆಯ್ತು. ಇಲ್ಲಿ ರಿಟೆಸ್ಟ್ ಆಯ್ತಾ? ಆಗ್ಲಿಲ್ಲ. ಸೊ ಏನಾಯ್ತು 25,000 ಸೈಕಾಲಜಿಕಲ್ ಲೆವೆಲ್ ಇತ್ತು ಮಾರ್ಕೆಟದಲ್ಲಿ. ಇಲ್ಲಿಂದ ಮಾರ್ಕೆಟ್ ಏನಾಯ್ತು ಒನ್ ವೇ ಡೈರೆಕ್ಷನ್ ಅಲ್ಲಿ ಮೇಲ್ಗಡೆ ಹೋಯ್ತು. ಓಕೆ, ಕಂಟಿನ್ಯೂಷನ್ ಆಗಿ ಏನಾಯ್ತು ಇಲ್ಲಿ ಎಲ್ಲಿ ಮಾರ್ಕೆಟ್ ಸಪೋಸ್ ರಿಟೆಸ್ಟ್ ಆಗ್ಲಿಲ್ಲ, ಈ ಒಂದು
ಅವ್ರದ್ದು ಯಾವುದೇ ಕ್ಯಾಂಡಲ್ ಆಗಲಿ, ಯಾವುದೇ ಒಂದು ಕ್ಯಾಂಡಲ್ ಆಗಲಿ, ಇನ್ಸೈಡ್ ಕ್ಯಾಂಡಲ್ ಆಗಿಲ್ಲ, ಹೋಲ್ಡಿಂಗ್ ಆಗಿಲ್ಲ. ಸೊ ಹಂಗಾಗಿ ಮಾರ್ಕೆಟ್ ರಿಕವರ್ ಆಯ್ತು. ಇಲ್ಲೇನಾಯ್ತು ಮಾರ್ಕೆಟ್ ಕಂಡೀಷನ್, ಮಾರ್ಕೆಟ್ ಓಪನ್ ಇಲ್ಲ ಆಯ್ತು, ಮೇಲ್ಗಡೆ ಹೋಯ್ತು, ಕಂಟಿನ್ಯೂಷನ್ ಆಯ್ತು, ಫಾಲ್ ಆಯ್ತು. ಫಾಲ್ ಇಂದ ಎಕ್ದಮ್ ರಿಕವರಿ ಆಯ್ತು ಮಾರ್ಕೆಟ್. ಸೊ ಇಲ್ಲಿ ರಿಕವರಿ ಆದಾಗ ಯೂಸಲಿ ಪುಲ್ ಬ್ಯಾಕ್ ಬರುತ್ತೆ. ಈ ಪುಲ್ ಬ್ಯಾಕ್ ಬಂದು ಇಲ್ಲಿಂದ ಮೇಲ್ಗಡೆ ಕಂಟಿನ್ಯೂಷನ್ ಹೋಗಿದ್ರೆ ಹೋಗ್ಬೋದಿತ್ತದ. ಬಟ್ ಏನಾಯ್ತು ಮಾರ್ಕೆಟ್ ಇಲ್ಲಿ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು. ಸೊ ಹಂಗಾಗಿ ಇದೇನ್ ಹೈ ಆಗಿತ್ತಲ್ಲ, ಈಗ ಪ್ರೀವಿಯಸ್ ಹೈ ಇದನ್ನ ಇಲ್ಲಿಂದ ಕೆಳಗಡೆ ಬಂದ ಮಾರ್ಕೆಟ್ ಈ ಹೈನ ಮಾಡ್ಲಿಲ್ಲ. ಸೊ ಹಂಗಾಗಿ ಮಾರ್ಕೆಟ್ ಏನಾಯ್ತು, ಸೆಲ್ಲರ್ ಕಂಟ್ರೋಲ್ ಬಂತ. ಸೊ ಹಂಗಾಗಿ ಮಾರ್ಕೆಟ್ ಏನಾಯ್ತು, ಅದ್ರ ಪ್ರೀವಿಯಸ್ ಜೋನ್ ಏನಿತ್ತಲ್ಲ ಇದು, ಈ ಪ್ರೀವಿಯಸ್ ಜೋನಿಗೆ ಬಂದು ಮಾರ್ಕೆಟ್ ಕ್ಲೋಸಿಂಗ್ ಆಯ್ತು. ಸೊ ನಾವು ಚಾರ್ಟ್ ರೀಡಿಂಗ್ ಹೆಂಗ್ ಮಾಡ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್, ಕ್ಯಾಂಡಲ್ ಬೈ ಕ್ಯಾಂಡಲ್. ಸೊ ನಾವು ಅಬ್ಸರ್ವ್ ಮಾಡಿ ನಾವು ಟ್ರೇಡಿಂಗ್ ಏನಾದ್ರು ಕಲ್ತ್ರೆ ನಾವು ಮಾರ್ಕೆಟ್ದಲ್ಲಿ ಸರ್ವೈವ್ ಆಗ್ಬೋದು. ಓಕೆ, ನಾವು ಜಸ್ಟ್ ಹಂಗೆ ಕ್ಯಾಂಡಲ್ಸ್ ಮೇಲೆ ಏನಾರ ಟ್ರೇಡಿಂಗ್ ಮಾಡಕತ್ರೆ ಏನಾಗುತ್ತೆ, ನಮ್ ಲಾಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಲಾಸಸ್ ಮಾರ್ಕೆಟ್ದಲ್ಲಿ ಆಗುದೆ, ಬಟ್ ಲಾಸಸ್ ಎಲ್ಲಿ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸಪೋಸ್ ನೀವು ಏನಾದ್ರು ಇಲ್ಲಿ ಅನ್ಕೊಳ್ಳೋಣ, ಇಲ್ಲಿ ಟ್ರೇಡ್ ತಗೊಂಡಿರ್ತೀರಾ. ಓಕೆ, ಇವು ಗ್ರೀನ್ ಕ್ಯಾಂಡಲ್ ನೀವು ಎಕ್ಸಿಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಬಟ್ ಏನಾಗುತ್ತೆ, ನಾವು ಸೈಕಾಲಜಿ ನಾವು ಟ್ರೆಂಡ್ ಪ್ರಕಾರನೇ ಇರ್ತೀವಿ. ಬಟ್ ಏನಾಗುತ್ತೆ, ಆಪ್ಷನ್ ಪ್ರೀಮಿಯಂದಲ್ಲಿ ನಿಮ್ ಪ್ರೀಮಿಯಂ ಫಾಸ್ಟ್ ಆಗಿ ಡೌನ್ ಆಗುತ್ತೆ. ಸೊ ಹಂಗಾಗಿ ಅದೊಂದು ಫಿಯರ್ ಅಂಡ್ ಗ್ರೇಡ್ ಎರಡು ಇಲ್ಲೇ ಸ್ಟಾರ್ಟ್ ಆಗುತ್ತೆ ನಮ್ಗೆ. ಸೊ ಇಲ್ಲಿ ತಗೊಳಕ್ಕೆ ನಾವು ಹೆದರಂಗಿಲ್ಲ. ಓಕೆ, ಬಟ್ ಇಲ್ಲಿ ಎಕ್ಸಿಟ್ ಹಾಕಿ ಹೆದರ್ತೀವಿ ನಾವು. ಸಪೋರ್ಟಿಗೆ ಬಂದಾಗ ನಾವು ಎಕ್ಸಿಟ್ ಆಗ್ತೀವಿ. ಇಲ್ಲಿಂದ ನೀವು ತಗೊಳ್ತಾ ಇಲ್ಲಿ ಮಟ ನೀವು ಹೋಲ್ಡ್ ಮಾಡಬಹುದು ಪೊಸಿಷನ್ ನ. ಓಕೆ, ಸಪೋಸ್ ಇಲ್ಲಪ್ಪ ಇದು ಬ್ರೇಕ್ಔಟ್ ಆಯ್ತು ಮಾರ್ಕೆಟ್ದಲ್ಲಿ, ಇದು ರಿಟೆಸ್ಟ್ ಆಯ್ತು ಅಂಡ್ ಇದು ಫಾಲ್ ಆಯ್ತು. ಸೊ ನೀವು ಎಂಟ್ರಿ ಇಲ್ಲಿ ಕೂಡ ತಗೋಬಹುದು. ಈ ಲೋ ಬ್ರೇಕ್ ಆದ್ರೆ ಇಮಿಡಿಯೇಟ್ಲಿ ನೀವು ಎಂಟ್ರಿ ತಗೋಬಹುದು. ಸ್ಟಾಪ್ ಲಾಸ್ ಏನಿರುತ್ತಲ್ಲ ಯೂಸಲಿ ಪ್ರೀವಿಯಸ್ ಕ್ಯಾಂಡಲ್ ಇಟ್ಕೋಬೇಕು. ಇದೇನಾಗಿದೆ, ಇದು ಬ್ರೇಕ್ಔಟ್ ಆದ್ರೆ ಈ ಕ್ಯಾಂಡಲ್ ಆಗುತ್ತೆ, ಹೊಳ್ಳ ಏನಾಗುತ್ತೆ ನಿಮ್ದು ಸೇಮ್ ಸ್ಟಾಪ್ ಲಾಸ್ ಬರುತ್ತೆ. ನೀವು ಎಲ್ಲಿ ಎಕ್ಸಿಟ್ ಆಗಿದಿಲ್ಲ ಅದೇ ನಿಮ್ದು ಸ್ಟಾಪ್ ಲಾಸ್ ಆಗುತ್ತೆ. ಓಕೆ, ಸೊ ಇದನ್ನ ನೀವು ಇಲ್ಲಿ ಎಂಟ್ರಿ ತಗೋಬಹುದು. ಸೊ ಈ ವಿಡಿಯೋ ಬಗ್ಗೆ ನಿಮ್ ಸೈಕಾಲಜಿಗೆ ಏನಾದ್ರು ಬೆನಿಫಿಟ್ ಆದ್ರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಲರ್ನಿಂಗ್ ವಿಡಿಯೋ ಇದರಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ನಾವು ಮಾರ್ಕೆಟ್ದಾಗ ನೆಕ್ಸ್ಟ್ ಡೇ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ನಡೆದಾಗ ಏನಾಗುತ್ತಲ್ಲ ಅದು ಇಂಪಾರ್ಟೆಂಟ್ ಇರುತ್ತೆ. ನಾನು ಎಲ್ಲ ಅನಲೈಸ್ ಮಾಡಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಂತ ಅನ್ಕೊಂಡೆ, ಬಟ್ ಹೋಗ್ಲೇ ಇಲ್ಲ ಅಂದ್ರೆ ಅನ್ನೆಸೆಸರಿ ನಾವು ಏನಿದೆ ಅನಲೈಸ್ ಮಾಡೋದೇ ಬೇಡ. ಸೊ ಮಾರ್ಕೆಟ್ ಲೈವ್ ಮಾರ್ಕೆಟ್ ಏನಿದೆ ನಾವು ಅದಷ್ಟೇ ಅನಲೈಸ್ ಮಾಡೋಣ. ಓಕೆ, ಇರುತ್ತೆ ಸಮ್ ಕಂಡೀಷನ್ ಇರುತ್ತೆ. ಈ ಮಾರ್ಕೆಟ್ ನಾವು ಅನಲೈಸ್ ಮಾಡ್ಬೋದು, ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಥವಾ ಇಲ್ಲಿ ಫ್ಲಾಟ್ ಓಪನಿಂಗ್ ಆಗುತ್ತೆ, ಫ್ಲಾಟ್ ಓಪನಿಂಗ್ ಆದ್ರೆ ಹೈ ಬ್ರೇಕ್ ಆಗುತ್ತೆ ಯೂಸಲಿ, ಇದನ್ನೆಲ್ಲ ಮಾಡ್ಬೋದು ನಾವು. ಸೊ ಈ ತರ ಕಂಡೀಷನ್ ದಲ್ಲಿ ನಮ್ಗೆ ಮಾರ್ಕೆಟ್ ಅನಲೈಸ್ ಮಾಡೋಕ್ಕಿಂತ ಬೆಟರ್ ಮಾರ್ಕೆಟ್ ಏನ್ ಮಾಡುತ್ತಲ್ಲ ಅದನ್ನ ನೋಡಿ ಟ್ರೇಡ್ ಮಾಡೋದು ಬೆಟರ್. ನನಗೆ ನಾನು ಅನಲೈಸ್ ಮಾಡಿರೋದು, ಆಮೇಲೆ ನಾನು ಇದನ್ನ ಅಬ್ಸರ್ವ್ ಮಾಡಿರೋದು ಮಾರ್ಕೆಟ್ ಅಲ್ಲಿ. ಸೊ ನಾನಂತೂ ಯಾವತ್ತು ಎಸ್ ಟಿ ಬಿ ಟಿ ಯಾವತ್ತೂ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಆಲ್ಮೋಸ್ಟ್ ಲಾಸ್ಟ್ ಒಂದು 2 to 3 ಇಯರ್ ಇಂದ ನಾನು ಟೋಟಲಿ ಮೀನ್ಸ್ ಬಿ ಟಿ ಎಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಸೊ ನಿಮ್ಗೆ ಬಿ ಟಿ ಎಸ್ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹಾಕ್ತೀನಿ. ಬಿ ಟಿ ಎಸ್ ಟಿ and STBT. Okay guys, thank you for watching video. Have a nice day.